ಡಾಕ್ಟರ್ ಎನ್ ರಾಮಚಂದ್ರಯ್ಯ, ಅಧ್ಯಕ್ಷರು ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಅವರು ನಡೆದು ಬಂದ ಹಾದಿಯ ಒಂದು ವಿಟಿ ನಿಮ್ಮ ಮುಂದೆ. ಡಾಕ್ಟರ್ ಎನ್ ರಾಮಚಂದ್ರಯ್ಯ, ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಶ್ರೀ ಲಕ್ಷ್ಮಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು. ಈ ಬೃಹತ್ ಸಂಸ್ಥೆಯ ಸ್ಥಾಪಕರಾಗಿರುವ ರಾಮಚಂದ್ರಯ್ಯನವರು ಓದಿರುವುದು ಕೇವಲ SSLC. ಸಾಮಾನ್ಯ ರೈತನ ಮಗ. ಭಾರತೀಯ ಸೇನೆಯಲ್ಲಿ ಯೋಧನಾಗಿ ದೇಶ ಸೇವೆ ಸಲ್ಲಿಸಿದ್ದ, ಬೆಂಗಳೂರು ರೆಜಿಮೆಂಟ್ನ BSF ಘಟಕದ ಪ್ರವರ್ತಕರಾಗಿದ್ದ DIG IM ಪೊನ್ನಪ್ಪ ಅವರ ಮಾರ್ಗದರ್ಶನದಲ್ಲಿ ಧನ್ವಂತರಿ ಶೈಕ್ಷಣಿಕ ಟ್ರಸ್ಟ್ ಅನ್ನ ಸ್ಥಾಪಿಸಿದರು. ಆ ಸಂಸ್ಥೆಯ ಅಡಿಯಲ್ಲಿ ಬಡವರಿಗೆ ಕೈಗೆಟುಕುವ ದರದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ನೀಡುವ ಪಣ ತೊಟ್ಟರು. ಇವರ ಸಂಸ್ಥೆಯಲ್ಲೀಗ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದಿದ್ದರೆ 800ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ಕೋವಿಡ್ ಸಮಯದಲ್ಲಿ ಸಾವಿರಾರು ಜನರಿಗೆ ಅನ್ನದಾಸೋಹ, ದೇವಾಲಯಗಳ ಜೀರ್ಣೋದ್ಧಾರ, ಪ್ರವಾಹ ವಿಕೋಪದ ಸಮಯದಲ್ಲಿ ಸೇವೆ, ಹೀಗೆ ಇವರ ಸಂಸ್ಥೆಯ ಸೇವೆಗಳಿಗೆ ಲೆಕ್ಕವೇ ಇಲ್ಲ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವಾರ್ಡ್ ಸೇರಿದಂತೆ ಹಲವು ಗೌರವ ಪುರಸ್ಕಾರಗಳಿಗೆ ಪಾತ್ರರಾಗಿರುವ ಡಾಕ್ಟರ್ ಎನ್ ರಾಮಚಂದ್ರಯ್ಯ ಅವರಿಗೆ ಕೆಂಪೇಗೌಡ ನ್ಯಾಷನಲ್ ಅವಾರ್ಡ್ ನೀಡುತ್ತಿರುವುದು ಗ್ಯಾರಂಟಿ ನ್ಯೂಸ್ಗೂ ಒಂದು ಹೆಮ್ಮೆ. ರಾಮಚಂದ್ರಯ್ಯ, ಅಧ್ಯಕ್ಷರು ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಅವರ ಧರ್ಮ ಪತ್ನಿಯ ಜೊತೆಗೆ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಈ ಪ್ರಶಸ್ತಿ ಇನ್ನೂ ಬಹಳ ಜನಕ್ಕೆ ಅನುಕೂಲ ಮಾಡಬೇಕು. ನಿಮ್ಮ ಗ್ಯಾರಂಟಿ ನ್ಯೂಸಿಂದ ನಮ್ಮ ಇದು ಪ್ರಚಾರ ಎಲ್ಲನೂ ಭಾಳ ಜೋರಾಗಿ ಆಗ್ತಾಯಿದೆ. ಈ ಪ್ರಶಸ್ತಿ ಗ್ಯಾರಂಟಿ ನ್ಯೂಸ್ನವರು ಗುರುತಿಸಿ ನಮ್ಮನ್ನು ಕೊಡೋದ್ರಿಂದ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ.